ಮಾರ್ಚ್ 3ರಿಂದ ಮಾರ್ಚ್ 7ರವರೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಕಾರ್ಮಿಕ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕಾರ್ಮಿಕ ಮುಖಂಡರು 2022ರ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪಷ್ಟ ಬಿಜೆಪಿ ವಿರುದ್ಧ ರಾಜ್ಯ ಕಾರ್ಮಿಕ ವರ್ಗ ಮತ ಚಲಾಯಿಸಿತ್ತು. ಆದರೆ ಅಧಿಕಾರಕ್ಕೆ ಬಂದ ಮೇಲೆ ಪ್ರಮುಖ ಭರವಸೆಗಳನ್ನು ಈಡೇರಿಸುವ ಬದಲು ಬಿಜೆಪಿ ಪಕ್ಷದ ಆರ್ಥಿಕ ನೀತಿಗಳನ್ನೇ ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಮುಂದುವರಿಸುತ್ತಿದೆ. ಹೀಗಾಗಿ ಪಕ್ಷಗಳು ಮತ್ತು ನೇತಾರರು ಬದಲಾದರೆ ಹೊರತು ನೀತಿಗಳು ಬದಲಾಗಲಿಲ್ಲ. ಹೀಗಾಗಿ ಶ್ರಮಜೀವಿಗಳ ಪರವಾದ ನೀತಿಗಳು ಹಾಗೂ ಅವರ ಹಕ್ಕುಗಳಿಗಾಗಿ ಈಗ ಹೋರಾಟ ಅನಿವಾರ್ಯವಾಗಿದೆ. ಇದರ ಭಾಗವಾಗಿ ಈ ಒಂದು ಆಧಾರದಲ್ಲಿ ರಾಜ್ಯದಲ್ಲಿ ಸಿಐಟಿಯು ನೇತೃತ್ವದಲ್ಲಿ ನಾವು ಈ ಕೆಳಕಂಡ ಬೇರೆ ಬೇರೆ ರಂಗಗಳಲ್ಲಿ ದುಡಿಯುತ್ತಿರುವ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಇದೇ ಮಾರ್ಚ್ 3ರಿಂದ 7ರವರೆಗೆ ರಂಗವಾರು ಹೋರಾಟಗಳನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಬಜೆಟ್ ಮಂಡನೆ ಆಗುತ್ತಿರುವ ಹೊತ್ತಿನಲ್ಲಿ ರೂಪಿಸಲಾಗಿದೆ ಎಂದು ಕಾರ್ಮಿಕ ಮುಖಂಡ ಗೈಬು ಜೈನಿಕಾನ್ ಹೇಳಿದರು. ಈ ಸಂದರ್ಭದಲ್ಲಿ ನಾಗಪ್ಪ ಸಂಗೋಡಿ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಪ್ರಕಾಶ್ ಕಟ್ಟಿ, ರಾಮದುರ್ಗ. ಕಾರ್ಮಿಕರ ಹಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕಾಗಿ ಹಾಗೂ ದುಡಿಯುವ ಜನರ ಬೇಡಿಕೆಗಳಿಗಾಗಿ ಒತ್ತಾಯಿಸಿ ಇಡೀ ಕರ್ನಾಟಕ ರಾಜ್ಯದ ದುಡಿಯುವ ಜನತೆ ಮಾರ್ಚ್ 3ರಿಂದ 7ರವರೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಆರಂಭಿಸಲಿದ್ದಾರೆ. ಬೇರೆ ಬೇರೆ ರಂಗಗಳಲ್ಲಿ ದುಡಿಯುತ್ತಿರುವಂಥ ಎಲ್ಲ ಕಾರ್ಮಿಕರು ದಿನಾಂಕವಾರು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಧರಣಿ ಸತ್ಯಾಗ್ರಹವನ್ನು ಮಾಡಬೇಕು ಅಂತೇಳಿ ಸಿಐಟಿಯು ಕರೆ ಕೊಟ್ಟಿದ್ದರ ಹಿನ್ನೆಲೆಯಲ್ಲಿ ಒಂದು ಕಾರ್ಯಕ್ರಮ 3ನೇ ತಾರೀಕಿಂದ ನಡೀತಾ ಇದೆ. 3ನೇ ತಾರೀಕಿಗೆ ಗ್ರಾಮ ಪಂಚಾಯಿತಿ ನೌಕರರ ಪ್ರಮುಖ ಬೇಡಿಕೆಗಳಿಗಾಗಿ ಒಂದು ಪಿಂಚಣಿ ಜಾರಿ ಮಾಡಬೇಕು, ಇಂಕ್ರಿಮೆಂಟ್ ಕೊಡಬೇಕು, ವೇತನ ಹೆಚ್ಚು ಕೊಡಬೇಕು, ಪಂಚಾಯಿತಿಗಳನ್ನು ಅಪ್ಗ್ರೇಡ್ ಮಾಡಬೇಕು. ಈ ರೀತಿಯ ಪ್ರಮುಖ ಬೇಡಿಕೆಗಳನ್ನು ಇಟ್ಟುಕೊಂಡು ಗ್ರಾಮ ಪಂಚಾಯಿತಿ ನೌಕರರು 3ನೇ ತಾರೀಕಿಂದ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಸತ್ಯಾಗ್ರಹವನ್ನು ಪ್ರಾರಂಭಿಸಲಿದ್ದಾರೆ. ಎರಡನೇದಾಗಿ 4ನೇ ತಾರೀಕಿಗೆ ಬಿಸಿ ಊಟದ ಕಾರ್ಮಿಕರು ವೇತನ ಹೆಚ್ಚು ಮಾಡಬೇಕು, ಬಿಸಿ ಊಟದ ಯೋಜನೆ ಕಾಯಮಾಗಿ ಮುಂದುವರಿಸಬೇಕು. ಆಮೇಲೆ ಇಡಗಂಟನ್ನು ಏನು ಆದೇಶ ಮಾಡಿ ಕೊಡ್ತೀವಿ ಅಂತೇಳಿ 30,000 40,000 ರೂಪಾಯಿ ಅದನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಅನ್ನುವಂಥ ಬೇಡಿಕೆಗಳನ್ನು ಇಟ್ಕೊಂಡು 4ನೇ ತಾರೀಕಿಗೆ ಅಕ್ಷರ ದಾಸೋಹ ನೌಕರರು ಧರಣಿ ಸತ್ಯಾಗ್ರಹ ನಡೆಸಲಿದ್ದಾರೆ. 5ನೇ ತಾರೀಕಿಗೆ ಕಟ್ಟಡ ಕಾರ್ಮಿಕರು ಒಂದು ಹೋರಾಟವನ್ನು ಅವರ ಬೇಡಿಕೆಗಳಿಗಾಗಿ ಒಂದು ಹೋರಾಟವನ್ನು ಆರಂಭಿಸಲಿದ್ದಾರೆ. 6ನೇ ತಾರೀಕಿಗೆ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರು ಹೋರಾಟ ಪ್ರಾರಂಭ ಮಾಡಲಿದ್ದಾರೆ. 7ನೇ ತಾರೀಕಿನಿಂದ ಅಂಗನವಾಡಿ ನೌಕರರು ಅವರ ಬೇಡಿಕೆಗಳಾಗಿ ಪಿಂಚಣಿ ಜಾರಿ ಮಾಡಬೇಕು, ಆಮೇಲೆ ಗ್ರ್ಯಾಚ್ಯುಟಿ ಹಣ ಬಿಡುಗಡೆ ಮಾಡಬೇಕು, ಕನಿಷ್ಠ 26,000 ರೂಪಾಯಿ ಕನಿಷ್ಠ ವೇತನ ಕೊಡಬೇಕು, ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ LKG UKG ಪ್ರಾರಂಭ ಮಾಡಬೇಕು. ಈ ರೀತಿಯ ಎಲ್ಲ ಬೇಡಿಕೆಗಳನ್ನು ಇಟ್ಟುಕೊಂಡು ಅಂಗನವಾಡಿ ನೌಕರರು ಸಹ ಒಂದು ಹೋರಾಟವನ್ನು ಆರಂಭಿಸಲಿದ್ದಾರೆ. ಯಾಕೆ ಹೋರಾಟ ಮಾಡುವಂಥ ಅನಿವಾರ್ಯತೆ ಬಂತಂದರೆ, ಈಗ 3ನೇ ತಾರೀಕಿಗೆ ಏನು ಬಜೆಟನ್ನು ಮಂಡನೆ ಮಾಡ್ತಾರೆ ಕರ್ನಾಟಕ ರಾಜ್ಯ ಸರ್ಕಾರದವರು, ಆ ಬಜೆಟ್ ನಡೆಯುವಂಥ ಸಂದರ್ಭದಲ್ಲಿ ನಮ್ಮ ಹೋರಾಟಗಳು ನಡೀತಾ ಇವೆ. ಏಕಂತಂದರೆ ದಿನದಿಂದ ದಿನಕ್ಕೆ ಬೆಲೆ ಏರಿಕೆಗಳು ಹೆಚ್ಚಿಗೆ ಆಗಾಗ್ತವೆ. ಈಗ ನೋಡಿರಿ, ಮೊನ್ನೆ ಮೆಟ್ರೋ ದರ ಹೆಚ್ಚಾಗೈತಿ, ಬಸ್ಸಿನ ದರ ಹೆಚ್ಚಾಗೈತಿ, ಹಾಲು ಮೊಸರು ಈ ಎಲ್ಲ ರೇಟುಗಳು ಹೆಚ್ಚಿಗೆ ಆಗ್ತಾಯಿವೆ. ಮೊನ್ನೆ ಕೇಂದ್ರ ಸರ್ಕಾರದವರು ಫೆಬ್ರವರಿ 1ನೇ ತಾರೀಕಿಗೆ ತಮ್ಮ ಬಜೆಟನ್ನು ಮಂಡನೆ ಮಾಡಿದರು. ಏನು ನಮ್ಮ ಕೇಂದ್ರ ಸರ್ಕಾರದ ಆರ್ಥಿಕ ಮಂತ್ರಿ ಆದರೆ ನಿರ್ಮಲಾ ಸೀತಾರಾಮನ್ ಅವರು ಏನು ಬಜೆಟ್ ಮಂಡನೆ ಮಾಡಿದರು, ಆ ಬಜೆಟ್ನಲ್ಲಿ ಓದಿದರೂ ಮಾತ್ರ ಅವರು, ಆದರೆ ಯಾವುದೇ ರೀತಿಯಿಂದ ದುಡಿಯುವ ಜನರಿಗೆ ಲಾಭವಾಗುವಂಥ ರೀತಿಯಲ್ಲಿ ಬಜೆಟನ್ನು ಮಂಡನೆ ಮಾಡಿಲ್ಲ. ಕೆಲವು ಶ್ರೀಮಂತರನ್ನು, ಅಂದರೆ 1% ಇರುವಂಥ ಶ್ರೀಮಂತರನ್ನು ಇನ್ನೂ ಶ್ರೀಮಂತರನ್ನಾಗಿ ಮಾಡುವಂಥ ಬಜೆಟನ್ನು ಅವರು ಮಂಡನೆ ಮಾಡಿದರು ಹೊರತು ದುಡಿಯುವ ಜನರಿಗೆ ಏನೂ ಲಾಭವನ್ನು ಕೊಡಲಾರ್ದಂಥ ಒಂದು ಬಜೆಟನ್ನು ಮಂಡನೆ ಮಾಡಿ ಇಡೀ ದೇಶದಲ್ಲಿ ದುಡಿಯುವಂಥ ಜನರಿಗೆ ಒಂದು ದ್ರೋಹ ಬಗೆಯುವ ರೀತಿಯಲ್ಲಿ ಒಂದು ಬಜೆಟನ್ನು ಕೇಂದ್ರ ಸರ್ಕಾರದವರು ಕೊಟ್ಟಾರ. ಆ ಕೇಂದ್ರ ಸರ್ಕಾರದ ಬಜೆಟನ್ನು ವಿರೋಧಿಸಿ ಮತ್ತು ಖಾಸಗೀಕರಣದ ನೀತಿಯನ್ನು ವಿರೋಧಿಸಿ ಅದೇ ಹಾದಿಯಲ್ಲಿ ನಡೆದಿರುವಂಥ ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರದ ನೀತಿಗಳನ್ನು ವಿರೋಧಿಸಿ ಮತ್ತು ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ 3ನೇ ತಾರೀಕಿಂದ ಒಂದು ಹೋರಾಟ ನಡೀತಾ ಇದೆ. ಆದ್ದರಿಂದ 3ನೇ ತಾರೀಕಿಗೆ ಗ್ರಾಮ ಪಂಚಾಯತ್ ನೌಕರರು, ನಮ್ಮ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯತ್ ನೌಕರರು ಈ ಒಂದು ಹೋರಾಟದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಅದೇ ರೀತಿ ಅಕ್ಷರ ದಾಸೋಹ ನೌಕರರು, ಬಿಸಿ ಊಟದ ನೌಕರರು 4ನೇ ತಾರೀಕಿಗೆ ನಿಮ್ಮ ಹೋರಾಟ ಪ್ರಾರಂಭ ಆಗಲಿದೆ. ಆ 4ನೇ ತಾರೀಕಿಗೆ ತಾವೆಲ್ಲರೂ ಅದರಲ್ಲಿ ಭಾಗವಹಿಸಬೇಕು ಅಂತೇಳಿ. 5ನೇ ತಾರೀಕಿಗೆ ಕಟ್ಟಡ ಕಾರ್ಮಿಕರ ಹೋರಾಟ ಇದೆ. 5ನೇ ತಾರೀಕಿಗೆ ಎಲ್ಲ ಜಿಲ್ಲೆಯ ಕಟ್ಟಡ ಕಾರ್ಮಿಕರು ಭಾಗವಹಿಸಬೇಕು. 6ನೇ ತಾರೀಕಿಗೆ ಸಂಘಟಿತ ಅಸಂಘಟಿತ ಅಂದರೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುತ್ತಿರುವಂಥ ಎಲ್ಲ ನೌಕರರು ಭಾಗವಹಿಸಬೇಕು. ಮತ್ತು 7ನೇ ತಾರೀಕಿಗೆ ಇಡೀ ಜಿಲ್ಲೆಯ ಅಂಗನವಾಡಿ ನೌಕರರು ಸಹ ದೊಡ್ಡ ಪ್ರಮಾಣದಲ್ಲಿ ಭಾಗವಹಿಸಬೇಕಂತ ಹೇಳಿ ನಾನು ಈ ಮೂಲಕ